ಒಂದು ವರ್ಷ ಬೇಲ್ಗೆ ಅರ್ಜಿ ಸಲ್ಲಿಸದಂತೆ ಸುಪ್ರೀಂ ಕೋರ್ಟ್ ನಿರ್ಬಂಧ ವಿಧಿಸಿದಂತಹ ಹಿನ್ನೆಲೆಯಲ್ಲಿ ಆದೇಶದಲ್ಲಿ ಮಾರ್ಪಾಡು ಕೋರಿ ನಟ ದರ್ಶನ್ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ನೋಡಿ, 1 ವರ್ಷಗಳ ಕಾಲ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅಂದ್ರೆ ಪ್ರಕರಣ ಇತ್ಯರ್ಥಕ್ಕೆ ಬರುವವರೆಗೂ ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆ ಮುಗಿದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವವರೆಗೂ ಸಹ ಯಾವುದೇ ರೀತಿಯಾಗಿ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮಾರ್ಪಾಡು ಮಾಡಬೇಕು ಅಂತ ಹೇಳಿ, ಅಂದರೆ ಪುನರ್ ಪರಿಶೀಲನೆ ಮಾಡಿ ತಮ್ಮ ತೀರ್ಪನ್ನು ಅಂತ ಹೇಳಿ ದರ್ಶನ್ ಅವರೀಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂ ಆದೇಶದಿಂದ ವಿಚಾರಣೆ ವಿಳಂಬವಾಗಬಹುದು, ದೀರ್ಘಾವಧಿಯ ಬಂಧನಕ್ಕೆ ಅವಕಾಶ ಕಲ್ಪಿಸಬಾರದು, ಕೆಲವೊಂದು ಸಂದರ್ಭಗಳಲ್ಲಿ ಅನಾರೋಗ್ಯ ಕಾರಣ ಇರುತ್ತೆ. ಸೊ ಹಾಗಾಗಿ ಅಂಥ ಟೈಮ್ನಲ್ಲಿ ತಾವು 1 ವರ್ಷಗಳ ಕಾಲ ವೆಯ್ಟ್ ಮಾಡಬೇಕು ಅನ್ನೋದು ಸರಿಯಲ್ಲ. ಸೊ ಹಾಗಾಗಿ ಪುನರ್ ಪರಿಶೀಲನೆ ಮಾಡಿ ತಮ್ಮ ತೀರ್ಪನ್ನು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಅವರು. ಡೀಟೇಲ್ಸ್ ಕೊಡ್ತಾ ನಮ್ಮ ಪ್ರತಿನಿಧಿ ಹನುಮಂತರಾಜು ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹನುಮಂತರಾಜು, ಈಗ ದರ್ಶನ್ ಅವರಿಗೆ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ವರ್ಷಗಳ ಕಾಲ ವೆಯ್ಟ್ ಮಾಡಿ ಕೆಳಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ಮುಗೀಲಿ ಅಂತ ಹೇಳಿತ್ತು. ಆದರೆ ಈಗ ಆ ತೀರ್ಪನ್ನು ಪುನರ್ ಪರಿಶೀಲನೆ ಮಾಡಿ ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ. ಏನಿದೆ ಅರ್ಜಿಯಲ್ಲಿ ಅಂತ? ಯಶು ದರ್ಶನ್ಗೆ ಈಗಾಗಲೇ ಏನೋ ರೇಣುಕಾ ಕೊಲೆಸ್ವಾಮಿ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸಹ ಏನು 1 ವರ್ಷದವರೆಗೂ ಏನು ಬೇಗ ತೀವ್ರಗತಿಯಲ್ಲಿ ಇರತಕ್ಕಂಥ ಸಾಕ್ಷಿಗಳನ್ನ ಮುಂದುವರಿಸಿ ವಿಚಾರಣೆ ನಡೆಸಿ ಅದಾದ ನಂತರದಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ ಈಗಾಗಲೇ ಮೇ ತಿಂಗಳಲ್ಲಿ ಕೋರ್ಟ್ ತೀರ್ಪನ್ನು ನೀಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಪರ ವಕೀಲರು ಸಹ ತೀರ್ಪನ್ನ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಏನು ನಮ್ಮ ದರ್ಶನ್ ಅವರ ತಾಯಿಯವರಿಗೆ ಅನಾರೋಗ್ಯ ಇರೋದ ಕಾರಣದಿಂದಾಗಿ ಅಷ್ಟು 1 ವರ್ಷದವರೆಗೆ ಏನು ಬಂಧನದಲ್ಲಿರೋದು ಅದು ಅಷ್ಟು ಸಮಂಜಸವಲ್ಲ. ಈ ತೀರ್ಪನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸಹಜವಾಗಿ ಅವ್ರಿಗೂ ಸಹ ದರ್ಶನ್ ಅವ್ರಿಗೂ ಸಹ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಈ ರೀತಿಯಿಂದ ಇರೋದ್ರಿಂದ ತೀರ್ಪನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಇಂದು ಸುಪ್ರೀಂ ಕೋರ್ಟ್ಗೆ ಮರು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಶಿವ,